ಶ್ರೀ ನಳಂದ ವಿದ್ಯಾಮಂದಿರಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 97% ಫಲಿತಾಂಶ. ಚಿಂತಾಮಣಿ ನಗರದ ಸೊನ್ನಶಿಟ್ಟಹಳ್ಳಿ ಬಡಾವಣೆಯಲ್ಲಿರುವ ಶ್ರೀ ನಳಂದ ವಿದ್ಯಾಮಂದಿರದ ವಿದ್ಯಾರ್ಥಿಗಳು 2025ರಿಂದ 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಬಾರಿ ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 35 ವಿದ್ಯಾರ್ಥಿಗಳಲ್ಲಿ 34 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಶಾಲೆಗೆ 97% ಫಲಿತಾಂಶ ಲಭಿಸಿದೆ. ವಿಶಿಷ್ಟ ಶ್ರೇಣಿ 8 ವಿದ್ಯಾರ್ಥಿಗಳು, ಪ್ರಥಮ ಶ್ರೇಣಿ 11 ವಿದ್ಯಾರ್ಥಿಗಳು, ದ್ವಿತೀಯ ಶ್ರೇಣಿ 13 ವಿದ್ಯಾರ್ಥಿಗಳು. ಶಾಲೆಯ ವಿದ್ಯಾರ್ಥಿನಿ ನಿಕಿತಾ ಎಂಎ 625ಕ್ಕೆ 594 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ನಿಕಿತಾ ಎಂಎ 594 ಅಂಕಗಳು ಪ್ರಥಮ ಸ್ಥಾನ, ದಿವ್ಯಾ 552 ಅಂಕಗಳು ದ್ವಿತೀಯ ಸ್ಥಾನ, ಎಲ್. ಸಿದ್ಧಾರ್ಥ 538 ಅಂಕಗಳು ತೃತೀಯ ಸ್ಥಾನ, ಸಂಜಯ್ ವೈಎಂ 520 ಅಂಕಗಳು ನಾಲ್ಕನೇ ಸ್ಥಾನ, ಹರ್ಷಿತಾ ಎಂ 512 ಅಂಕಗಳು 5ನೇ ಸ್ಥಾನ, ಷಣ್ಮುಖ ಪ್ರಿಯ 509 ಅಂಕಗಳು 5ನೇ ಸ್ಥಾನ. ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳ ಈ ಅಮೋಘ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಪ್ರಮುಖರು, ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ಶಿಕ್ಷಕರ ಸೂಕ್ತ ಮಾರ್ಗದರ್ಶನದಿಂದ ಈ ಸಾಧನೆ ಸಾಧ್ಯವಾಗಿದೆ. ನಮ್ಮ ಶಾಲೆಯ ಮಕ್ಕಳು ಮುಂದಿನ ದಿನಗಳಲ್ಲಿ ಐಎಎಸ್, ಐಪಿಎಸ್ ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನ ಅಲಂಕರಿಸಲಿ ಎಂದು ಆಶಿಸುತ್ತೇವೆ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ವೇಳೆ ಶಾಲೆಯ ಅಧ್ಯಕ್ಷರಾದ ಎಸ್. ಗೋಪಾಲಕೃಷ್ಣ, ಕಾರ್ಯದರ್ಶಿ ಶಿವಪ್ರಕಾಶ್ ಜಿಎಸ್, ಖಜಾಂಚಿ ಎಸ್. ವಿಜಯಕುಮಾರ್, ಮುಖ್ಯೋಪಾಧ್ಯರಾದ ಡಿಎಂ ನಾಗರತ್ನ, ಶಿಕ್ಷಕರಾದ ಮಂಜುಳಾ, ಸುಲ್ತಾನ, ಜ್ಯೋತಿ, ವಿಜಯಲಕ್ಷ್ಮಿ, ಕಮಲಮ್ಮ, ಪದ್ಮ, ರೋಹಿಣಿ, ರೇಣುಕಾ, ಅನಿತಾ, ವನಿತಾ, ಮಮತಾ, ನಾರಾಯಣಸ್ವಾಮಿ, ಚೌಡರೆಡ್ಡಿ, ಅಕ್ರಂ ಪಾಷಾ, ಮೋಹನ್ ಮುರಳಿ, ವೆಂಕಟರೆಡ್ಡಿ, ಈಶ್ವರಮ್ಮ, ಶಾನಾಜ್ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಸಾಯಂಕಾಲದ ವಂದನೆಗಳೊಂದಿಗೆ ದಿವಸ ನಳಂದ ವಿದ್ಯಾಮಂದಿರದಲ್ಲಿ 25-26ನೇ ಸಾಲಿನ SSLC ಪರೀಕ್ಷೆಯ ಉತ್ತೀರ್ಣದ ತೇರ್ಗಡೆಯ ರಿಸಲ್ಟನ್ನು ವ್ಯಕ್ತವಾಗಿದ್ದು, ಈ ನಿಟ್ಟಿನಲ್ಲಿ ಈ ಒಂದು ಶಾಲೆಯಲ್ಲಿ 35 ಜನ ಮಕ್ಕಳು ಈ ಸತಿ SSLC ಎಕ್ಸಾಮ್ಗೆ ಕುಳಿತಿದ್ದರು. ಅದರಲ್ಲಿ 5 ಜನ ಅನುತ್ತೀರ್ಣರಾಗಿ ಮಿಕ್ಕ 30 ಜನ ಉತ್ತೀರ್ಣರಾಗಿರ್ತವೆ. ಅದು ಯಾವ ಥರಪ್ಪ ಅಂದರೆ 8 ಜನ ಡಿಸ್ಟಿಂಕ್ಷನಲ್ಲಿ, 11 ಜನ ಫಸ್ಟ್ ಕ್ಲಾಸು, 13 ಜನ ಸೆಕೆಂಡ್ ಕ್ಲಾಸ್ ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಈ ಒಂದು ಶಾಲೆಯ ಅತಿ ಹೆಚ್ಚಿನ ಎಲ್ಲರಿಗಿಂತ ಮೊದಲನೇ ಸ್ಥಾನ ಬರ್ತಾರೆ ನಿಕಿತಾ ಎಂಎ ಅನ್ನೋ ಸ್ಥಾನ ಇದೆಯಲ್ಲ ಹುಡುಗಿ, ಎಂಎ ಅನ್ನೋ ಈ ಹುಡುಗಿ 594 ಅಂಕಗಳನ್ನು ಪಡೆದು ಮೊದಲನೇ ಪ್ಲೇಸಲ್ಲಿರ್ತದೆ. ಅದೇ ರೀತಿ ದಿವ್ಯಾ ಅನ್ನೋದು 552 ಎರಡನೇ ಸ್ಥಾನದಲ್ಲಿದ್ದಾರೆ. ಮೂರನೇ ಸಿದ್ಧಾರ್ಥ 538 ಪಡೆದು 3ನೇ ಸ್ಥಾನದಲ್ಲಿದ್ದಾನೆ. ಆಮೇಲೆ ಸಂಜಯ್ ವೈಎಂ ಅಂತ 520ಗೆ 4ನೇ ಸ್ಥಾನದಲ್ಲಿದ್ದಾನೆ. ಹರ್ಷಿತಾ ಎಂ 512 ಅಂಕಗಳನ್ನು ಪಡೆದು 5ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಈ ರೀತಿ ಷಣ್ಮುಖ ಪ್ರಿಯ AH 5ನೇ ಸ್ಥಾನ 509 ಅಂಕ ಪಡೆದು 5ನೇ ಸ್ಥಾನದಲ್ಲಿ ಪಡೆದಿರ್ತಾನೆ. ಈ ನಿಟ್ಟಿನಲ್ಲಿ ಈ ಒಂದು ಶ್ರಮ, ಈ ಒಂದು ಕೆಲಸದಿಂದ ಈ ಒಂದು ಸ್ಥಾನವನ್ನು ನಾವು ಪಡೆದಿದ್ದೀವಿ ಅಂತ ಹೇಳ್ಬೋದು. 97% ಪಡೆದಂಥ ಈ ಒಂದು ಶಾಲೆಯ ಈ ವರ್ಷದ ಉತ್ತೀರ್ಣತೆ ಗಮನಿಸಿದಾಗ ಈ ಶಾಲೆಯ ಪ್ರಾಧ್ಯಾಪಕ ವರ್ಗದವರು ಏನಿದ್ದಾರೆ ಅವರ ಒಂದು ಶ್ರಮ, ಮ್ಯಾನೇಜ್ಮೆಂಟ್ ಅವರ ಬಗ್ಗೆ ಅಪರಿಚಿತಕ್ಕೆ ಕೈ ಜೋಡಿಸಿದ್ದಕ್ಕೋಸ್ಕರ ಇವರೆಲ್ಲರೂ ಒಟ್ಟುಗೂಡಿಸಿ ನಮ್ಮ ಪೇರೆಂಟ್ಸ್ ಏನಿದ್ದಾರೆ, ಪೋಷಕ ಬಂಧುಗಳು, ಅವರೆಲ್ಲ ನಾವು ಯಾವುದೇ ಒಂದು ವೇಳೆಯಲ್ಲಿ ಅವರು ಮಕ್ಕಳಿಗೆ ಕಳಿಸಿದರು. ಅವ್ರು ಕಳಿಸಿದ್ದು ನಮ್ಮ ಜೊತೆಯಲ್ಲಿ ಅವರ ಪಾಠ ಪ್ರವಚನಕ್ಕೆ ಬಹಳ ಮುತುವರ್ಜಿ ಕೊಟ್ಟು ಎಲ್ಲ ಕೆಲಸಗಳಿಗೆ ನಮ್ಮ ಜೊತೆ ಸೇರಿದ್ದರಿಂದ ಈ ಒಂದು ಫಲಿತಾಂಶ ಬರೋಕ್ಕೆ ಕಾರಣವಾಗಿದೆ. ಈ ಒಂದು ಫಲಿತಾಂಶ ಕಾರಣವಂತ ಎಲ್ಲ ನಮ್ಮ ಶಾಲೆ ಅಧ್ಯಾಪಕ ವರ್ಗಕ್ಕೂ, ಇಲ್ಲಿ ಕೊಟ್ಟಂಥ ನಮ್ಮ ಪೋಷಕ ಬಂಧುಗಳಿಗೂ, ನಮ್ಮ ಮ್ಯಾನೇಜ್ಮೆಂಟ್ಗೂ ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ತಾ ನಮ್ಮೆಲ್ಲರಿಗೂ ಹೋಗಲಿಸ್ತಾ ನಮ್ಮ ಜೊತೆಗೆ ನಮ್ಮ ಪತ್ರಕರ್ತ ಮಿತ್ರರು ಭಾಗವಹಿಸಿದ್ದಾರೆ. ಅವರಿಗೂ ಒಂದು ಈ ಕಾರ್ಯಕ್ರಮವಾಗಿ ತುಂಬ ಉದ್ಯೋಗಗಳನ್ನು ಸಲ್ಲಿಸ್ತಾ ಇದ್ದೀವಿ.
ನನ್ನ ಹೆಸರು ನಿಖಿತಾ. ನಾನು ನಲಂದ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ 594 ಮಾರ್ಕ್ಸ್ ಬಂದಿದೆ. ನನಗೆ ಈ ಮಾರ್ಕ್ಸ್ ಬರೋದಕ್ಕೆ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರು ಸ್ವಲ್ಪ IAS ಸರ್, ನಮ್ಮ ಟೀಚರ್ಸು ಮತ್ತು ಪೇರೆಂಟ್ಸ್ ಸಪೋರ್ಟ್ ಮತ್ತು ಗೈಡೆನ್ಸಿಂದ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಆಂಜನೇಯ ರೆಡ್ಡಿ ಅಂತ, ನಿಖಿತಾ ಅವರ ಫಾದರು. ನನ್ನ ಮಗಳು ಇದೇ ನಲಂದ ಶಾಲೆಯಲ್ಲಿ LKGಯಿಂದನೂ ಸಹ ಇಲ್ಲೇ ಓದಿದ್ದು. ಅವಳು LKGಯಿಂದನೂ ಸಹ ಮೊದಲನೇ ಸ್ಥಾನವನ್ನು ಬಿಟ್ಕೊಟ್ಟಿಲ್ಲ ಅವಳು. ಆವಾಗ ಮೊದಲನೇ ಸ್ಥಾನ, ಅದೇ ರೀತಿ 10th ಸ್ಟ್ಯಾಂಡರ್ಡಲ್ಲೂ ಸಹ ಅವಳ ಪ್ರಯತ್ನ ಪಟ್ಟು ಶಾಲೆಗೆ ಮೊದಲ ಸ್ಥಾನ ಪಡ್ಕೊಂಡಿರ್ತಾಳೆ. ಸುಮಾರು ಎಷ್ಟು 90%, 594 ಅಂಕಗಳನ್ನು ಗಳಿಸುವುದರ ಮುಖಾಂತರ ಈ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾಳೆ. ಅದಕ್ಕೋಸ್ಕರ ಇವರ ಈ ಸಾಧನೆಗೆ ಶ್ರಮ ಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ನಲಂದ ಶಾಲೆಯ ನಮ್ಮ ನೆಚ್ಚಿನ ಶಿಕ್ಷಕರಿಗೂ ಮತ್ತು ಆಡಳಿತ ವರ್ಗಕ್ಕೂ ಸಹ ನಾನು ಈ ಮೂಲಕ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಮುಂದಿನ ನನ್ನ ಮಗಳ ಭವಿಷ್ಯ ಉತ್ತಮವಾಗಿರಲಿ ಅಂತ ನೀವೆಲ್ಲರೂ ಹಾರೈಸಬೇಕು ಅಂತ ನಾನು ನಲಂದ ವಿದ್ಯಾಮಂದಿರಲ್ಲಿ ಓದಿದ್ದೀನಿ. ನನಗೆ 552 ಮಾರ್ಕ್ಸ್ ಬಂದಿದೆ, 88%. ಇದಕ್ಕೆ ಕಾರಣ ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು ಎಲ್ಲ ಕಾರಣ. ಅವರ ಗೈಡೆನ್ಸಿಂದಲೇ ನಾನು ಇಷ್ಟು ತೆಗೆದಿದ್ದೀನಿ. ನನಗೂ ಡಾಕ್ಟರ್ ಆಗಬೇಕಂತ, ಇದರಿಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಪಾತ್ಕೋಟ್ ಅಂತ ನಮ್ಮದು. ಇಲ್ಲಿ ನಲಂದ ಸ್ಕೂಲಲ್ಲಿ ನಮ್ಮ ಹುಡುಗಿ ಓದೋದಕ್ಕೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದಿದೆ. ಇಲ್ಲಿ ಟೀಚರ್ಸು ಎಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟು ನಮ್ಮ ಮನೆಯಿಂದ ನಾವು ಸಪೋರ್ಟ್ ಮಾಡಿ ನಮ್ಮ ಹುಡುಗಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಆಡಳಿತವಾಗಿ ಇರಬೇಕು. ನನ್ನ ಹೆಸರು ಸಿದ್ಧಾರ್ಥ್. ನಾನು ಈ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ನಲಂದ ವಿದ್ಯಾಮಂದಿರಲ್ಲಿ. ನನ್ನ ರಿಸಲ್ಟು 538, 86% ಬಂದಿದೆ. ನನ್ನ ಪರಿಶ್ರಮ ಎಲ್ಲ ಟೀಚರ್ಸ್ ಎಲ್ಲ ಹೇಳಿದ್ದು, ಗೈಡೆನ್ಸು, ಐಡಿಯಾಸಿಂದ ಓದಿದ್ದು ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ನಮ್ಮ ಮಾರ್ಕ್ಸ್ ಚೆನ್ನಾಗಿದೆ. ಧನ್ಯವಾದ. ಹೆಸರು ರಕ್ಷಿತಾ ಎಂ ಅಂತ. ನಾನು ಶ್ರೀ ನಲಂದ ವಿದ್ಯಾಮಂದಿರ ಸ್ಕೂಲಲ್ಲಿ ಓದಿದ್ದೇನೆ. ನನಗೆ 512 ಅಂಕಗಳು ಪಡೆದಿದ್ದೀನಿ ನಾನು. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ಇದೆಲ್ಲ ತೆಗಿಯೋಕ್ಕೆ ಕಾರಣ ಆಗಿದೆ. ಸೊ ನಮ್ಮ ಟೀಚರ್ಸ್ಗೆ, ನಮ್ಮ ಪೇರೆಂಟ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನನ್ನ ಹೆಸರು ಸಂಜಯ್. ನಾನು 10ನೇ ತರಗತಿಯಲ್ಲಿ ಶ್ರೀ ನಲಂದ ವಿದ್ಯಾಮಂದಿರದಲ್ಲಿ ಓದುತ್ತಿದ್ದೀನಿ. ನನ್ನ ಅಂಕಗಳು 520 ಬಂದಿದೆ, 83%. ಇದು ನಮ್ಮ ಎಲ್ಲ ಟೀಚರ್ ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ಇದನ್ನು ಪಡೆದಿದ್ದೀನಿ. ಇದಕ್ಕೆ ಧನ್ಯವಾದ. ನನ್ನ ಹೆಸರು ಷಣ್ಮುಖಪ್ರಿಯ ಅಂತ. ನಾನು ಶ್ರೀ ನಲಂದ ವಿದ್ಯಾಮಂದಿರದಲ್ಲಿ ಓದಿದ್ದೀನಿ. ನಂದು 510 ಟೋಟಲ್ಲು, ಪರ್ಸೆಂಟೇಜ್ 81 ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಮತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ. ಮತ್ತು ಎಲ್ಲರಿಗೂ ಧನ್ಯವಾದ. ನಳಂದ ಸ್ಕೂಲ್ ವಿದ್ಯಾಮಂದಿರದಲ್ಲಿ ಓದ್ತಾವಳೆ. ಅವಳು ಬೇಬಿ ಸಿಟ್ಟಿಂಗಿಂದ ಇಲ್ಲೇ ಓದ್ತಾ ಇರೋದು. ಇಷ್ಟೊಂದು ಮಾರ್ಕ್ಸ್ ಬರೋಕ್ಕೂ ನಾವು ಟೀಚರ್ಸ್ ಪರವಾಗಿ, ಈ ಸ್ಕೂಲ್ ಪರವಾಗಿ ಎಲ್ಲ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾರೆ. ಯಾವ ರೀತಿ ಚೆನ್ನಾಗಿ ಕೊಡ್ತಾರೆ ಸರ್. ಅದು ಹೇಳಿ, ನಿಮ್ಮ ಅಭಿಪ್ರಾಯ. ಮಗಳು ಇಲ್ಲೇ ಓದಿದ್ದು. ಅವಳು ಇವತ್ತು CET ಬರೆದುಬಿಟ್ಟು ಬಂದವಳೆ. ಕಟ್ಟೆಹಳ್ಳಿಯಲ್ಲಿರುವ ಶ್ರೀ ನಲಂದ ವಿದ್ಯಾಮಂದಿರ ಶಾಲೆಯಲ್ಲಿ 2025-26 ಸಾಲಿನ 10ನೇ ತರಗತಿಯ ಫಲಿತಾಂಶವು ಅತ್ಯುತ್ತಮವಾಗಿ ಬಂದಿದೆ. 96% ಮಕ್ಕಳು ತೇರ್ಗಡೆಯಾಗಿದ್ದಾರೆ ಟೋಟಲ್ ಸ್ಟ್ರೆಂತ್ನಲ್ಲಿ. ಅದರಲ್ಲಿ ಡಿಸ್ಟಿಂಕ್ಷನ್ 6 ಜನ ಮಕ್ಕಳು ಬಂದಿದ್ದಾರೆ. ಫಸ್ಟ್ ಕ್ಲಾಸ್ 11 ಜನ ಮಕ್ಕಳು, ಸೆಕೆಂಡ್ ಕ್ಲಾಸ್ 13 ಜನ ಬಂದಿದ್ದಾರೆ. ಉತ್ತಮ ಫಲಿತಾಂಶ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಶಿಕ್ಷಕಿಯರು, ಉಪಾಧ್ಯಾಯರಿಂದ, ಮಕ್ಕಳ ಶ್ರಮದಿಂದ ಮತ್ತು ಪೋಷಕರ ಸಹಕಾರದಿಂದ ಉತ್ತಮ ಫಲಿತಾಂಶ ಬಂದಿದೆ. ಇದು ಈ ಶಾಲೆಯ 9ನೇ ಬ್ಯಾಚಿನ 10ನೇ ತರಗತಿಯ ಫಲಿತಾಂಶವಾಗಿರುತ್ತೆ. 25-26ನೇ ಸಾಲಿನ 10ನೇ ತರಗತಿಯ ಫಲಿತಾಂಶ ನಮ್ಮ ಶಾಲೆಯ ಫಲಿತಾಂಶ 96% ಬಂದಿದ್ದು ಉತ್ತಮ ಫಲಿತಾಂಶ ಲಭಿಸಿದೆ.
ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ನಿಖಿತಾ MA 594. ಕನ್ನಡ ಸಬ್ಜೆಕ್ಟಲ್ಲಿ 125ಕ್ಕೆ 123 ಬಂದಿದೆ ಹೆಚ್ಚು ಅಂಕ. ಇದು ಈ ಒಂದು ಬ್ಯಾಚ್ ಬಂದು 9ನೇ ಬ್ಯಾಚ್. ನಾವು ಮೊದಲನೇ ಬ್ಯಾಚಿಂದ ನಾವೇ ಇರೋದು ಶಿಕ್ಷಕರು, ಎಲ್ಲ ಶಿಕ್ಷಕರು ಯಾರು ಬದಲಾವಣೆ ಆಗಿಲ್ಲ. 100ಕ್ಕೆ 100 ಬಂದಿದೆ, ಹಿಂದಿಯಲ್ಲಿ 100ಕ್ಕೆ 100 ಬಂದಿದೆ. ಉತ್ತಮ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟ್ ನಿಖಿತಾ 123 ಕನ್ನಡ, ಇಂಗ್ಲೀಷ್ 100, 97 ಹಿಂದಿ, ಮ್ಯಾಥ್ಸ್ 95, 83 ಸೈನ್ಸು, 96 ಸೋಷಿಯಲ್ ಸೈನ್ಸ್. ಮತ್ತು ಟೋಟಲ್ ಬಂದು 594 625ಕ್ಕೆ. ಮತ್ತು ದಿವ್ಯಾ 112 ಕನ್ನಡ ಮಾರ್ಕ್ಸು, ಇಂಗ್ಲೀಷ್ 99, 94 ಹಿಂದಿ, 82 ಮ್ಯಾಥ್ಸ್, ಸೈನ್ಸ್ 72, 93 ಸೋಷಿಯಲ್ ಸೈನ್ಸು, ಒಟ್ಟು 552. ಮತ್ತು ಎಲ್ ಸಿದ್ಧಾರ್ಥ್ 121 ಕನ್ನಡ, 95 ಇಂಗ್ಲೀಷ್, ಹಿಂದಿ 96, ಮ್ಯಾಥ್ಸ್ 68, ಸೈನ್ಸ್ 71, ಸೋಷಿಯಲ್ ಸೈನ್ಸ್ 538. ಸಂಜಯ್ YM 102 ಕನ್ನಡ, 96 ಇಂಗ್ಲೀಷು, ಹಿಂದಿ 100, 85 ಮ್ಯಾಥ್ಸ್, ಸೈನ್ಸು 62, 75 ಸೋಷಿಯಲ್ ಸೈನ್ಸು, ಒಟ್ಟು 520 ಮಾರ್ಕ್ಸ್. ಮತ್ತು ಹರ್ಷಿತಾ M ಕನ್ನಡ 117, 95 ಇಂಗ್ಲೀಷು, 75 ಹಿಂದಿ, ಮ್ಯಾಥ್ಸ್ 64, ಸೈನ್ಸ್ 64, 97 ಸೋಷಿಯಲ್ ಸೈನ್ಸು 512. ಷಣ್ಮುಖ ಪ್ರಿಯಾ 101 ಕನ್ನಡ, 94 ಇಂಗ್ಲೀಷ್, 99 ಹಿಂದಿ, 61 ಮ್ಯಾಥ್ಸ್, ಸೈನ್ಸ್ 81, 73 ಸೋಷಿಯಲ್ ಸೈನ್ಸು, 509 ಅಂಕಗಳನ್ನು ಗಳಿಸಿರ್ತಕ್ಕಂಥ ಅತ್ಯುತ್ತಮ ದರ್ಜೆಯಲ್ಲಿ 6 ಜನ ಅತ್ಯುತ್ತಮ ಶ್ರೇಣಿಯನ್ನು ಪಡೆದಿದ್ದು, ಅವರಿಗೆಲ್ಲ ನಮ್ಮ ಶಾಲೆಯ ಆವರಣದಲ್ಲಿ ಅವರೆಲ್ಲರಿಗೂ ಸಹ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇನ್ನೂ ಹೆಚ್ಚು ಪ್ರತಿಭೆಗಳನ್ನು ಹೊರಹೊಮ್ಮದಲ್ಲಿ ಅವರೆಲ್ಲರಿಗೂ ಸಹ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸನ್ಮಾನ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಅಂತೇಳಿ ತಿಳಿಸಲಾಗುವುದು. ಎಲ್ಲರಿಗೂ ಸಂಜೆಯ ಒಂದು ವಂದನೆಗಳು. ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಡಿಸ್ಟಿಂಕ್ಷನ್ ತೊಗೊಂಡಿರೋ ಮಕ್ಕಳಿಗೆ ಸನ್ಮಾನ ನಡೆಸಿದ್ದೀವಿ. ಇದಕ್ಕೆ ಎಲ್ಲ ಥರ ಗೈಡ್ಲೈನ್ಸು, ಸಪೋರ್ಟು ಪ್ರತಿಯೊಂದು ಕೊಟ್ಟಿರೋದು ನಮ್ಮ ಟೀಚರ್ಸು, ಹಾಗೆ ನಮ್ಮ ಪೇರೆಂಟ್ಸು, ಜೊತೆಗೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿರೋದು ನಮ್ಮ ಮಕ್ಕಳು. ಸೊ ಈಗ ಈ ಮಕ್ಕಳಿಗೆ ಏನು ಹೇಳ್ತೀನಿ ಅಂತಂದರೆ, ನಾವು ನಮ್ಮ ಶಾಲೆಯಲ್ಲಿ ಏನು ಹೇಳ್ಕೊಟ್ಟಿದ್ದೀವಿ, ಒಂದು ಸಂಸ್ಕೃತಿ ಆಗಲಿ, ಒಂದು ಸಂಪ್ರದಾಯ ಆಗಲಿ, ಅದನ್ನು ಹಾಗೆ ಮಕ್ಕಳು ಮುಂದುವರ್ಸ್ಕೊಂಡು ಹೋಗಬೇಕು. ಮುಂದೆ ಅವ್ರು ಏನೇನು ಅಂದ್ಕೊಂಡಿದ್ದಾರೋ ಅವರ ಗೋಲ್ ರೀಚ್ ಆಗಬೇಕು. ಒಬ್ಬೊಬ್ಬರು IAS, IPS, ಮೆಡಿಕಲ್ಲು, ಇಂಜಿನಿಯರಿಂಗ್ ಅಂತ ಆಸೆ ಇಟ್ಕೊಂಡಿದ್ದಾರೆ. ಅದನ್ನು ಸಾಧಿಸಲಿ ಅನ್ನೋದು ನಮ್ಮ ಒಂದು ಆಶೀರ್ವಾದದಿಂದ ಹೇಳ್ತಾ ಇದ್ದೀವಿ. ಮುಂದಕ್ಕೆ ಅವ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದು, ನಮ್ಮ ಶಾಲೆಗೂ ಒಂದು ಒಳ್ಳೆಯ ಹೆಸರು ತಂದು, ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಒಳ್ಳೆಯ ಹೆಸರು ತರಲಿ ಅಂತ ನಮ್ಮ ಎಲ್ಲರ ಒಂದು ಆಶೀರ್ವಾದ ಆ ಮಕ್ಕಳಿಗೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರು ಎಲ್ಲ ಮಕ್ಕಳು ನಮ್ಮ ಶಾಲೆಯಿಂದ ಹೋದು ಕಾಲೇಜಿಗೆ ಸೇರಿದ ಮಕ್ಕಳೆಲ್ಲ ಟಾಪರ್ಸ್ ಎಲ್ಲ ಇದ್ದಾರೆ. ಅದೊಂದೇ ನಮಗೆ ಸಂತೋಷ. ಅಷ್ಟೇ ನಮಗೆ ಸಿಗೋದು ಕೂಡ. ಇದು 9th ಬ್ಯಾಚು. ಹೀಗೆ ಪ್ರತಿಯೊಂದು ಬ್ಯಾಚು ಹೋಗ್ತಾ ಇದೆ. ಒಂದೊಂದು ಬ್ಯಾಚ್ಗೂ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಿದ್ದಾರೆ ಮಕ್ಕಳು. ಸೊ ಅಷ್ಟೇ ನಮಗೆ ಖುಷಿ.